ಉತ್ತಮ ರೀತಿಯಲ್ಲಿ ನಮ್ಮ ಜನತಾದಳ ಅಸ್ತಿತ್ವದಲ್ಲಿದೆ. ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇಷ್ಟು ವರ್ಷ ಉಳಿದಿರತಕ್ಕಂಥದ್ದು ನಮ್ಮ ಯಾರಿಗೂ ಕೂಡ ನಿದರ್ಶನ ಇಲ್ಲ. ಅದರಲ್ಲಿ ಜನತಾದಳ ಕಟ್ಟಿ ಬೆಳೆಸಿ ಇಷ್ಟು ವರ್ಷ ಏನೇ ಕಷ್ಟ ನೋವು ಏನೇ ಬಂದ್ರು ಕೂಡ ಅದನ್ನ ಇಲ್ಲಿವರೆಗೂ ಕೂಡ ಕೊಂಡೊಯ್ದಿರ್ತಕ್ಕಂಥ ಹಿರಿಯ ಚೇತನ ನಮ್ಮ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಈಗಾಗಲೇ 3 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ, 1 ಬಾರಿ ಪ್ರಧಾನಮಂತ್ರಿ ನೋಡ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳ ಅಂತ ನಾವು ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕೋಬಹುದು. ಇದೆಲ್ಲ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು. ದೇವೇಗೌಡರು ಏನು ಅವಾಗಿಂದ ಕೂಡ ಬೆಳೆಸಿದರೆ ಕಾರ್ಯಕರ್ತರನ್ನ ಅಷ್ಟು ಒಂದು ಭದ್ರವಾಗಿ ಬೆಳೆಸಿರ್ತಕ್ಕಂಥದ್ದು. ಇವತ್ತು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದು. ಇದೊಂಥರ ಜನತಾದಳ ಒಂದು ರಾಜಕಾರಣಿಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆ ಅಂದ್ರೆ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಇಲ್ಲೆಲ್ಲರೂ ಕೂಡ ಕಲಿತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಹೆಂಗೆ ಸೇವೆ ಮಾಡಬೇಕು, ಹೆಂಗೆ ಜನಗಳ ಬಳಿ ಹೋಗ್ಬೇಕು, ಇದೆಲ್ಲದನ್ನು ಕೂಡ ನಮ್ಗೆ ದೇವೇಗೌಡರು ಪರಿಪಾಠವನ್ನ ತುಂಬಾ ಚೆನ್ನಾಗಿ ಕಲಿಸಿರೋದ್ರಿಂದ ಯಾವ್ದಾದ್ರು ನೀವು ನೋಡಿರ್ಬೋದು ಹಿಂದೆಲ್ಲ ಕೂಡ ರಾಜಕಾರಣಿಗಳನ್ನ ಶಾಸಕರುಗಳನ್ನ ನೋಡಿದಾಗ ಯಾರು ಜಾಸ್ತಿ ಜನಗಳ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಜನತಾದಳ ಅಂತ ನಾವೆಲ್ಲರೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿರ್ತಕ್ಕಂಥದ್ದು ಉಂಟು. ಈ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ಪಕ್ಷವನ್ನ ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು ಈ ಹಂತಕ್ಕೆ ನಾವೆಲ್ಲರೂ ಕೂಡ 25 ವರ್ಷದವರೆಗೂ ಕೂಡ ಕಾಲಿಟ್ಟಿದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಬೆಳ್ಳಿ ಮಹೋತ್ಸವವನ್ನ ಒಂದು ಖುಷಿಯಿಂದ ಕಾರ್ಯಕರ್ತರು ಎಲ್ಲ ಮುಖಂಡರುಗಳು ಕೂಡ ಆಚರಣೆ ಮಾಡ್ತಾ ಇದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ, ರಾಜ್ಯ ಕಾರ್ಯಕಾರಿಣಿ ಮತ್ತೆ ರಾಜ್ಯದ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ಮಹತ್ವವಾದಂತ ಒಂದು ತೀರ್ಮಾನ ತಗೊಂಡಂತ ದಿನ ಇವತ್ತೇನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾರು ಮಾಡ್ಬೇಕು ಅಂತಕ್ಕಂಥ ಒಂದು ತೀರ್ಮಾನ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಒಕ್ಕೊಳ್ಳಿಂದ ಒಮ್ಮನಸ್ಸಿಂದ ಎಲ್ಲರೂ ಕೂಡ ದೇವೇಗೌಡರನ್ನೇ ಇವತ್ತು ರಾಷ್ಟ್ರೀಯ ಅಧ್ಯಕ್ಷನಾಗಿ ಎಲ್ಲರೂ ಕೂಡ ತುಂಬು ಮನಸ್ಸಿಂದ ಒಮ್ಮನಸ್ಸಿಂದ ಒಪ್ಪಿ ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂತ ದಿನ. ಮತ್ತೆ ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಬಂದಾಗ ಸನ್ಮಾನ್ಯ HD ಕುಮಾರಸ್ವಾಮಿ ಸಾಹೇಬ್ರನ್ನ ಎಲ್ಲರೂ ಕೂಡ ಒಮ್ಮನಸ್ಸಿಂದ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯೋ ರೀತಿಯಲ್ಲಿ ಎಲ್ಲರೂ ಕೂಡ ಅಭಿಪ್ರಾಯ ಸೂಚಿಸಿ ಯಾವುದೇ ಭಿನ್ನಾಭಿಪ್ರಾಯ ರೀತಿಯಲ್ಲಿ ಇವತ್ತು ತೀರ್ಮಾನಗಳು ಇವೆರಡು ಒಂದು ಉತ್ತಮ ತೀರ್ಮಾನಗಳಾಗಿದೆ. ಅದ್ರ ಜೊತೆ ಒಮ್ಮತದ ತೀರ್ಮಾನಗಳಾಗಿದೆ ಅಂತಕ್ಕಂಥದ್ದನ್ನ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಜೊತೆನಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆ ರಾಷ್ಟ್ರದ್ದು ಕೂಡ ಹೌದು. ಇವತ್ತು ಅತಿವೃಷ್ಟಿಯಾಗಿ ಎಲ್ಲಾ ಕಡೆ ಸಾಕಷ್ಟು ಬೆಳೆ ಹಾನಿ ಆಗಿರ್ತಕ್ಕಂಥದ್ದು ರಾಜ್ಯದ ವ್ಯಾಪ್ತಿನಲ್ಲಿ, ರಾಷ್ಟ್ರದ ವ್ಯಾಪ್ತಿನಲ್ಲಿ ಇದೆಲ್ಲದನ್ನು ಕೂಡ ನಾವು ರೈತರ ಪರವಾಗಿ, ರೈತರೇ ಬೆನ್ನೆಲುಬು, ಇವತ್ತು ಎಲ್ಲ ಜೀವನಾಡಿ ಅಂತಕ್ಕಂಥದ್ದನ್ನ ಅವರ ಇಟ್ಕೊಂಡಿರ್ತಕ್ಕಂಥ ಈ ಒಂದು ಜನತಾದಳ ಪಕ್ಷ ಅವ್ರ ಬಗ್ಗೆ ಕಳಕಳಿ ಇಟ್ಕೊಂಡು ಇವತ್ತು ರಾಷ್ಟ್ರ ಆಗ್ಬೋದು, ರಾಜ್ಯ ಆಗ್ಬೋದು, ಇವತ್ತು ರೈತರ ಒಂದು ನೆರವಿಗೆ ಧಾವಿಸ್ಬೇಕು, ಅವ್ರಿಗೆ ಸೂಕ್ತ ಬೆಂಬಲ ಬೆಲೆಗಳನ್ನ ನೀಡಬೇಕು. ಎಲ್ಲೆಲ್ಲಿ ಮಳೆಯಿಂದ ಹಾನಿ ಆಗಿರ್ತಕ್ಕಂಥ ಏನು ಕ್ರಾಪ್ಸ್ಗೆ ಅದೆಲ್ಲಕ್ಕೂ ಕೂಡ ಅವ್ರಿಗೆ ಸೂಕ್ತವಾದಂತ ಬೆಳೆಗಳಿಗೆ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಮಹತ್ವವಾದ ನಿರ್ಣಯ ಇವತ್ತು ನಾವೆಲ್ಲರೂ ಕೂಡ ಕೈಗೊಂಡಿದ್ದೇವೆ. ಇದನ್ನ ನಾವೆಲ್ಲರೂ ಒಂದು ರೈತರ ಬೆನ್ನೆಲುಬಾಗಿ ನಿಲ್ಲುವಂತ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ, ರೈತರಿಗೆ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು ಜನತಾದಳ ಅಂತ ಇಡೀ ರಾಜ್ಯದಲ್ಲಿ ಜನ ಹೇಳ್ತಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಜನತಾದಳ ನಮ್ಮ ಕರ್ನಾಟಕದಲ್ಲಿ ಉತ್ತಮ ರೀತಿಯಲ್ಲಿ ಬೆಳೆದಿದೆ. ಮುಂದೆನೂ ಕೂಡ ಇದನ್ನ ರಾಜ್ಯದ ನಾನಾ ಭಾಗದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಜನತಾದಳದ ಕಾರ್ಯಕರ್ತರ ಮುಖಾಂತರ ಪಕ್ಷವನ್ನ ಸಂಘಟನೆ ಮಾಡಿ ಪಕ್ಷದ ಒಂದು ಅಸ್ತಿತ್ವ ಮತ್ತೆ ಪಕ್ಷದ ಒಂದು ಮುಂದಿನ ಹೆಜ್ಜೆ, ಮುಂದಿನ ಗುರಿಯನ್ನ ಇಟ್ಕೊಂಡು ಪಕ್ಷವನ್ನ ಸದೃಢವಾಗಿ ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ನಿರ್ಣಯ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಖುಷಿಯಿಂದ